ನಮಸ್ಕಾರ ವೀಕ್ಷಕರೇ, ಭಾಗ್ಯೋದಯ ಚಾನೆಲ್ಗೆ ಸುಸ್ವಾಗತ. ಇಂದು ನಾವು ಬ್ರಹ್ಮಚಾರಿಣಿ ದೇವಿಗೆ ಹಸಿರು ಬಣ್ಣದ ವಸ್ತ್ರವನ್ನು ತೊಟ್ಟುಕೊಂಡು ಮನೆಯಲ್ಲಿ ದೀಪಾರಾಧನೆ ಮಾಡಿ ಹೊಚ್ಚಿಲ ಪೂಜೆಯನ್ನು ಮಾಡಿ ಹಾಗೆ ದೇವಿಗೆ ಪ್ರಿಯವಾದಂತಹ ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ ಗಿಡದ ಕಡೆಗೆ ಪ್ರಯಾಣವನ್ನು ಬೆಳೆಸಿದೆವು. ಈಗ ನಾವು ಮುಂಜಾನೆ 5 ಗಂಟೆಗೆ ಬನ್ನಿ ಗಿಡದ ಹತ್ತಿರ ಹೋಗಿ ಪೂಜೆಯನ್ನು ಬೆಳಕಾಗುವಷ್ಟರಲ್ಲೇ ಮುಗಿಸಿ ಮನೆಗೆ ಬರುತ್ತೇವೆ. ಈ ಪೂಜೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ನಾವು ಬನ್ನಿ ಗಿಡಕ್ಕೆ ತುಪ್ಪದ ದೀಪ ಹಾಗೆ ಎಣ್ಣೆಯ ದೀಪ ಯಾವುದು ಬೇಕಾದರೂ ಹಚ್ಚಬಹುದು ಮತ್ತು ಬಾಳೆ ಎಲೆಯಲ್ಲಿ ನೈವೇದ್ಯವನ್ನು ಹಿಡಿದು ದೇವಿಗೆ ಹಂಗನೂಲನ್ನು ಹಾಕಿ ನಮಸ್ಕರಿಸಿದೆವು. ಎಣ್ಣೆ, ಬತ್ತಿ ಹಾಗೂ ಕರ್ಪೂರ, ಊದಿನ ಕಡ್ಡಿ, ಪ್ರಸಾದ ಎಲ್ಲವನ್ನು ತೆಗೆದುಕೊಂಡು ಮುಂಜಾನೆ ವೇಳೆ 5 ಗಂಟೆಗೆ ಅಷ್ಟಿಗೆ ಅಲ್ಲೇ ಇರುತ್ತೇವೆ. ಹಾಗೆ ಎಲ್ಲ ಗೆಳತಿಯರು ಕೂಡಿ ನಾವು ಹಾಡನ್ನು ಹಾಡಿ ದೇವರಿಗೆ ನಮ್ಮ ಮನಸ್ಸಿಚ್ಛೆಯ ಪ್ರಕಾರ ಏನು ಇರುತ್ತೆ ಸಂಕಲ್ಪ ಮಾಡಿಕೊಂಡು ದೇವರಿಗೆ ಮನಸಾರೆ ಬೇಡಿಕೊಂಡಾಗ ದೇವಿ ಅದನ್ನು ನಿರ್ವಹಿಸುತ್ತಾಳೆ. ದೇವಿಗೆ ಪ್ರಿಯವಾದಂಥ ಹೂವುಗಳು ಹಾಗೂ ಹಣ್ಣುಗಳನ್ನು ಅರ್ಪಿಸಿ ಹಾಗೆ ಪ್ರಸಾದದ ನೈವೇದ್ಯವನ್ನು ಮಾಡಿಕೊಂಡು ದೇವಿಗೆ ಅರ್ಪಿಸಿ ಬರುತ್ತೇವೆ. ಕೆಲವೊಬ್ಬರಿಗೆ ಇನ್ನೂ ಕಷ್ಟಗಳಿದ್ದಾಗ ಕರಿ ಎಳ್ಳನ್ನು ತೆಗೆದುಕೊಂಡು ಬನ್ನಿ ಗಿಡದ ವೃಕ್ಷದ ತಲೆಗೆ ಹಾಕುವುದರಿಂದ ಅವರ ಕಷ್ಟಗಳು ನಿವಾರಣೆ ಆಗುತ್ತದೆ. ಹಾಗೆ ಸಕ್ಕರೆ ನೈವೇದ್ಯವನ್ನು ಹಿಡಿದು ದೇವಿಗೆ ಪುಟಾಣಿ ಸಕ್ಕರೆಯ ನೈವೇದ್ಯ ಅತ್ಯಂತ ಶ್ರೇಷ್ಠಕರ. ಹಾಗೆ ಕರ್ಪೂರದ ಆರತಿಯನ್ನು ಮಾಡುವುದು ಇನ್ನೂ ಶ್ರೇಷ್ಠ. ದೇವಿ ಅದಕ್ಕೆ ಸಂತೃಪ್ತಳಾಗುತ್ತಾಳೆ. ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಸೇರಿ ನಾವು ಆರತಿಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಮುಂಜಾನೆಯ ವೇಳೆಗೆ ಅನ್ನುವಷ್ಟರಲ್ಲಿ ಮನೆಯಲ್ಲಿ ಇರುತ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.